ಓಂ ಶಾಂತಿ. ಮಿತ್ರರೇ, ಭಕ್ತರೇ, ಅಭಿಮಾನಿಗಳೇ, ಗೆಳೆಯರೇ, ನಿಮಗೆ ಸದಾ ಒಳ್ಳೆಯದಾಗಲಿ. ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ನಿಮಗೆ ಸಹಾಯ ಮಾಡೋರು ಅವ್ರಿಗೂ ಸಹ ಒಳ್ಳೆಯದಾಗಲಿ. ಭಕ್ತಿ ಮಾರ್ಗ, ತಪೋ ಮಾರ್ಗ, ಹಾಗೆ ಯೋಗ ಮಾರ್ಗ, ಇವುಗಳಲ್ಲಿ ಸಾಕಷ್ಟು ವಿಧ ಇರುತ್ತೆ. ಜೊತೆ ಕರ್ಮ ಮಾರ್ಗ, ವೈದಿಕ ಧರ್ಮ, ಕರ್ಮ, ಕ್ರಿಯಾಕರ್ಮ ಇತ್ಯಾದಿ. ಆದರೆ ನಿಮಗೇನು ಗೊತ್ತಿರಲಿ ಗೊತ್ತಿಲ್ಲದೆ ಹೋಗಲಿ, ದೈವದ ಮೇಲೆ ಭಕ್ತಿ ಇದ್ದರೆ ಸಾಕು. ನಿಮ್ಮ ಮನೆಯಲ್ಲಿ ಕೂತ್ಕೊಂಡೆ ನೀವು ಏನು ಮಾಡ್ಬೋದು, ಅಥವಾ ನಿಮ್ಮ ತೋಟ, ಅಥವಾ ನಿಮ್ಮ ಮನೆ ಮೇಲೆ ಅವಕಾಶ ಇಲ್ಲ ಅಂದರೆ ಧ್ಯಾನ ಮಾಡೋಕ್ಕೆ, ತಪಸ್ಸು ಮಾಡೋಕ್ಕೆ. ಸಾಕಷ್ಟು ಮಂದಿಗೆ ತೊಂದರೆ ಇದೆ, ಧ್ಯಾನ ಮಾಡೋಕ್ಕೆ ಆಗಲ್ಲ, ಜಪ ಮಾಡೋಕ್ಕೂ ಆಗಲ್ಲ, ಪೂಜೆ ಮಾಡೋಕ್ಕೂ ಆಗಲ್ಲ. ಅಷ್ಟು ಗಲಾಟೆ ಅಕ್ಕಪಕ್ಕ, ಒಳಗೆ ಹೊರಗೆ. ಆ ಟೈಮಲ್ಲಿ ವಿಲ 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 ಅಂತ ಇರ್ತದೆ ಪ್ರಾಣ, ಜೀವ. ಪೂಜೆ ಮಾಡಬೇಕು, ಎಲ್ಲ ರೆಡಿ ಮಾಡ್ಕೊಳ್ತೀರ ಬೆಳಗ್ಗೆ. ಪಾಪ ಎಷ್ಟೋ ಜನ ಬೆಳಗ್ಗೆ ಎದ್ದು ಕೆಲವರು ಸ್ನಾನನೂ ಮಾಡ್ತಾರೆ, ತಣ್ಣೀರು ಸ್ನಾನ ಮಾಡ್ತಾರೆ. ಗೊತ್ತಾ ಯಾತಕ್ಕೆ? ಒಂದಿನ ಮೊದಲೇ ಅದಕ್ಕೆ ಬೇಕಾಗಿರೋ ಹೂವು, ಕರ್ಪೂರ, ಊದ್ಕಡ್ಡಿ, ತೆಂಗಿನಕಾಯಿ, ಹಣ್ಣು, ಹಂಪಲ ಇತ್ಯಾದಿ 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 ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಒಂದಿನ ಮುಂಚೆನೇ. ಅದು ಯಾವುದೋ ಶುಕ್ರವಾರನೋ ಮಂಗಳವಾರನೋ ಶನಿವಾರನೋ ಇರ್ತದೆ, ಸೋಮವಾರನೋ. ಮೊದಲೇ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ, ಮೊದಲೇ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ, ನಾಳೆ ಪೂಜೆ ಮಾಡಬೇಕು ಬೆಳಗ್ಗೆ ಅಂತ. ಆದರೆ ಇಲ್ಲಿ ಗೊಡವೆ ಏನು? ಎಲ್ಲೋ ಅಕ್ಕಪಕ್ಕ ಮನೆಯಲ್ಲಿ ಏನೋ ಆಡಿಯೋ ಸಿಸ್ಟಮ್ ಸೌಂಡ್ ಆಗಿಬಿಟ್ಟು ಬೆಳಗ್ಗೆನೇ ಆಗಿಬಿಡ್ತಾರೆ. ಅದು ಏನು? ಕೆಲವರಂತೂ ಸುಪ್ರಭಾತಗಳಾಗ್ತಾರೆ ಅಕ್ಕಪಕ್ಕ ಮನೆಯಲ್ಲಿ. ಅವೆಷ್ಟು ಭಯಾನಕವಾಗಿರ್ತಾವೆ ಅಂದರೆ ಸೌಂಡು ಇಡೀ ಊರಿಗೆ ಕೇಳಿಸುತ್ತೆ, ಅಷ್ಟು. ಆ ಥರ ಅವರು ಹಾಕಿರೋದೇನು, ದೇವ್ರ ಭಕ್ತಿಗೆ ಅಂತ ಹಾಕಿರ್ತಾರೆ. ಆ ಸೌಂಡ್ ಕೇಳೋಕ್ಕಾಗಲ್ಲ, ಆ ಥರ ಸೌಂಡ್ ಇಟ್ಟಿರ್ತಾರೆ. ಅಷ್ಟು ಅವಶ್ಯಕತೆ ಇರೋದಿಲ್ಲ, ಭಾಳ ಕಡಿಮೆ ಸೌಂಡ್ ಇಟ್ಕೋಬೇಕು. ಇದು ಒಂದನೇದು. ಇಲ್ಲಿ ಪಾಪ ಭಕ್ತಿಯಿಂದ ಪೂಜೆ ಮಾಡಬೇಕು. ಏನೋ ಒಂದು 4 ಮಂತ್ರ ಹೇಳ್ಕೊಂಡು, ಅಥವಾ ಪೂಜೆ ಮಾಡಿಬಿಟ್ಟು, ಪೂಜೆ ಆದಮೇಲೆ ಕೂತ್ಕೊಂಡು ಒಂದು 10 ನಿಮಿಷ ಧ್ಯಾನ ಮಾಡಬೇಕು. ಈ ರೀತಿ ಉದ್ದೇಶ ಇಟ್ಕೊಂಡು ಕೂತಿರ್ತಾರೆ ಇವರು. ಯಾವುದೋ ಗುರುಗಳು, ಯಾರೋ ಗುರುಗಳು ಒಂದು ಮಂತ್ರ ಹೇಳ್ಕೊಟ್ಟಿರ್ತಾರೆ, ಬೀಜಾಕ್ಷರ ಮಂತ್ರನ, ಬಹು ಅಕ್ಷರ ಮಂತ್ರನ ಗುರುಗಳು ಹೇಳ್ಕೊಟ್ಟಿದ್ದಾರೆ. ಅದನ್ನು ನಾನು ಫಾಲೋ ಮಾಡಬೇಕು, ಡೈಲಿ ಇಷ್ಟು ಜಪ ಮಾಡಬೇಕು, ಬೆಳಗ್ಗೆ ಒಂದು 5 ನಿಮಿಷ ಕೂತ್ಕೋಬೇಕು, ಒಂದು 108 ಸಾರಿ ಜಪ ಮಾಡ್ಕೋಬೇಕು, ಆಮೇಲೆ ಬಿಡುವಾದಾಗೆಲ್ಲ ಮಧ್ಯಾಹ್ನ ಒಳಗೆ ಒಂದು 2 ಸಾರಿ ಮಾಡ್ಕೋಬೇಕು, ಮತ್ತು ಮಧ್ಯಾಹ್ನ ಮಾಡ್ಕೋಬೇಕು, ಮತ್ತು ಸಂಜೆ ಒಳಗೆ ಒಂದು 2 ಸಾರಿ ಕೂರಬೇಕು, 10 ನಿಮಿಷ 5 ನಿಮಿಷ ಜಪ ಮಾಡ್ಕೋಬೇಕು ಮಂತ್ರನ. ಆಮೇಲೆ ರಾತ್ರಿನೂ ಮಾಡ್ಕೋಬೇಕು, ರಾತ್ರಿ ಎಚ್ಚರಿಕೆ ಆದಾಗೆಲ್ಲ ಯಾರಾದರೂ ಜಪ ಮಾಡ್ಕೋಬೇಕು. ಈ ರೀತಿ ಅವ್ರ ಆಲೋಚನೆ ಇರ್ತದೆ, ಒಂದು ಪ್ಲ್ಯಾನಿಂಗ್. ಆದರೆ ಇಲ್ಲೇನಾಗ್ತಾಯಿದೆ? ಶಬ್ದ ಮಾಲಿನ್ಯ. ಏನೋ ಶಬ್ದ ಮಾಲಿನ್ಯ. ಅಲ್ಲೆಲ್ಲೋ ಪಕ್ಕದಲ್ಲಿ ಮಸೀದಿನೋ ದೇವಸ್ಥಾನನೋ ಇದೆ, ಭಯಾನಕ ಸೌಂಡ್. ಇವರಿಗೆ ಭಯಾನಕ ಸೌಂಡ್. ಅದೇನೇನೋ ಹಾಡುಗಳು ಆ ದೇವಸ್ಥಾನ ಮೇಲೆ ಭಯಾನಕವಾಗಿ 2 ಕಿಲೋಮೀಟ್ರ್ ಕೇಳಿಸ್ತದೆ ಹಾಡುಗಳು. ಈ ಊರಿಂದ ಆ ಊರಿಗೆ ಕೇಳಿಸುತ್ತೆ, ಅಷ್ಟಿಕ್ಕಿರ್ತಾರೆ ಸೌಂಡ್. ಪಾಪ ಏನು ಪಕ್ಕದಲ್ಲಿರೋ ಮನೆಯವ್ರ ಕತೆ ಏನು? ಮನೆಗಳಲ್ಲಿ ಪಾಪ ಆನ್ಲೈನ್ ಕ್ಲಾಸ್ ಕೇಳ್ತಿರ್ತಾರೆ ಎಷ್ಟೋ ವಿದ್ಯಾರ್ಥಿಗಳು. ಅಷ್ಟೇ ಯಾಕೆ, ನಾವೇ ಆನ್ಲೈನ್ ಕ್ಲಾಸ್ ಮಾಡ್ತೀವಿ. ಎಷ್ಟು ಹಿಂಸೆ ಆಗುತ್ತೆ ಗೊತ್ತಾ? ಅದು ಧ್ವನಿವರ್ಧಕ ಅಷ್ಟು ಸೌಂಡ್ ಇಟ್ಟಿರ್ತಾರೆ. ಬೆಳಗ್ಗೆನೂ ಇಟ್ಟಿರ್ತಾರೆ, ಮಧ್ಯಾಹ್ನನೂ ಇಟ್ಟಿರ್ತಾರೆ, ಸಂಜೆನೂ ಇಟ್ಟಿರ್ತಾರೆ. ಕೆಲವರಂತೂ ಬೆಳಗ್ಗಿನ ಸಂಜೆಲ್ಲರೂ ಓಡ್ತಾನೆ ಇರುತ್ತೆ. ಅದು ನಮ್ಮೂರಲ್ಲಿ ಒಂದಿದೆ, ಸೇಮ್ ಬೆಳಗ್ಗಿನ ಸಂಜೆವ್ರಿಗೆ ಓಡ್ತಾರೆ. ಭಾಳ ಭಯಾನಕವಾಗಿ. ಅವ್ರಿಗೆ ಯಾರೋ ಹೇಳಿದ್ದಾರೆ, ಹಿಂಗೆ ಮಾಡಬೇಡ್ರಪ್ಪ, ಹಂಗೆ ಮಾಡಬೇಡ್ರಪ್ಪ, ಹಿಂಗೆ ಇಡಬೇಡ್ರಪ್ಪ ಸೌಂಡು. ಏನೋ ಹಬ್ಬಕ್ಕೆ, ಪೌರ್ಣಮಿಗೆ, ಅಮಾವಾಸ್ಯೆಗೆ ನೀವು ಸೌಂಡ್ ಇಟ್ಕೊಳ್ರಪ್ಪ, ನಮಗೆ ತೊಂದರೆ ಮಾಡಬೇಡಿ ಅಂತ ಎಷ್ಟೋ ಜನ ಹೇಳಿದಾರಂತ ಅವ್ರಿಗೆ. ಅವರು ಇನ್ನೂ ಕೇಳಲಿಲ್ಲ. ಅವ್ರ ಬಗ್ಗೆನೇ ಒಂದು ನಿಮಗೆ ಯೋಗಿ ಜೀವನ ಸತ್ಯಕತೆ ಅಂತ ಇನ್ನೊಂದು ಪಾರ್ಟಲ್ಲಿ ಬೇಕಾದರೆ ನೆನಪಿಗೆ ಬಂದರೆ ಒಂದು ಸ್ಟೋರಿನೇ ಮಾಡ್ತೀವಿ. ಅಷ್ಟು ಕತೆ ಇದೆ ಅವರು. ಏನೇನೋ ಮಾಡ್ತಾರೆ, ಈ ಡ್ರಿಂಕ್ಸು ಇವೆಲ್ಲ ಸೇಲ್ ಮಾಡೋದು ಬ್ಲ್ಯಾಕಲ್ಲಿ. ನಮ್ಮೂರಲ್ಲಿ ಬಾರ್ ಇಲ್ಲ,
ಅವ್ರು ತಂದು ಮಾರ್ತಾರೆ. ಅನಾದಿ ಕಾಲದಿಂದ ಅವ್ರ ಅಪ್ಪನ ಕಾಲದಿಂದ ಮಾರ್ತಾರೆ. ಈಗ ಮಕ್ಕಳು, ಸೊಸೆಗಳು, ಮೊಮ್ಮಕ್ಕಳು ವ್ಯಾಪಾರ ಮಾಡೋದು ಡ್ರಿಂಕ್ಸು. ಜೊತೆಗೆ ಇದೊಂದು ಸೌಂಡು. ಅಲ್ಲಿ ಬಲಿ ಕೊಡೋ ದೇವಸ್ಥಾನ ಅದು, ಬಲಿ ಕೊಡೋ ದೇವಸ್ಥಾನ ಅದು. ಭಯಾನಕ ಸೌಂಡು. ಇವ್ರದ್ದು ಏನಿದ್ರು ಇನ್ನೊಬ್ಬರು ನಾಶ ಮಾಡೋದೇ ಕೆಲಸ, ಉದ್ಧಾರ ಮಾಡೋದಿಲ್ಲ. ಪಾಪ ದೈವ ಭಕ್ತರ ಕಥೆ ಏನಪ್ಪ ಹೇಳಿ. ಇಲ್ಲ ಎಲ್ಲ ಚೆನ್ನಾಗಿ ಕುಡಿಸೋರಿಗೆ ಇವ್ರು ಕುಡಿಸ್ತಾರೆ, ಬ್ಲ್ಯಾಕಲ್ಲಿ ತಂದು ಮಾರ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲಗಳು ಸೇಲ್ ಮಾಡೋದೇ ಕೆಲಸ. ಜೊತೆಗೆ ಶಬ್ದ ಮಾಲಿನ್ಯ ನೋಡ್ರಿ ಕಾಟ ಹೆಂಗೆ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೆ ಆಗ್ಬಿಡ್ತಾರೆ ಇಷ್ಟ ಬಂದಾಗ. ವಿಚಿತ್ರ ಓಡ್ತಾ ಇರ್ತದೆ ಹಾಡುಗಳು ಎಲ್ಲ ಬಿಟ್ಟು ಕರೆಂಟು. ಅದು ಯಾವುದೋ ಒಂದು ಪೆನ್ ಡ್ರೈವ್ ಮೆಮ್ರಿ ಕಾರ್ಡ್ ಆಗಿಬಿಟ್ರೆ ಮುಗ್ದೋಯ್ತು. ಅಲ್ಲಿ ಹೋಗೋಷ್ಟೇ ಎಲ್ಲ ಕರೆಂಟ್ ಬಂದಾಗ ಆನ್ ಹಾಕ್ಕೊಂಡೇ ಇರ್ತದೆ, ಕರೆಂಟ್ ಹೋದಾಗ ಆಫ್ ಆಗುತ್ತೆ. ಇಲ್ಲಿ ಯಾರಿಗೆ ತೊಂದರೆ? ಓದೋ ಮಕ್ಕಳಿಗೆ ತೊಂದರೆ, ಓದೋ ಮಕ್ಕಳಿಗೆ. ಅದರಲ್ಲೂ ಭಕ್ತಿ ಮಾರ್ಗದಿಂದ ಇರೋರು, ಧ್ಯಾನ ಮಾಡೋರು, ಪ್ರಶಾಂತ ಕೂತ್ಕೊಂಡು ಧ್ಯಾನ ಮಾಡ್ಬೇಕಂತಾರೆ. ಇಲ್ಲಿ 2 ಕಿಲೋಮೀಟ್ರ್ ಸೌಂಡ್ ಕೇಳಿಸಿದ್ರೆ 2 ಕಿಲೋಮೀಟ್ರ್ ಸರೌಂಡಲ್ಲಿ ಹೆಂಗಪ್ಪ ಧ್ಯಾನ ಮಾಡೋದು ಹೇಳಿ? ಎಷ್ಟು ಹಿಂಸೆ ಅಲ್ವ. ಇಲ್ಲಿ ಹೆಂಗೆ ಸಿದ್ಧಿ ಮಾಡ್ಕೊಳ್ಳೋದು ಹೆಂಗೆ? ಅವ್ರು ಯಾರೋ ಯಕ್ಷಿಣಿ ಸಿದ್ಧಿನೋ, ಪ್ರತಿಂಗ್ರಾದೇವಿ ಸಿದ್ಧಿನೋ, ನರಸಿಂಹಸ್ವಾಮಿ ಸಿದ್ಧಿನೋ, ಹನುಮಂತನ ಚಾಲೀಸ ಸಿದ್ಧಿನೋ, ಇನ್ನೇನೋ ರಾಮ ಮಂತ್ರ ಹಿಡ್ಕೊಂಡಿರೋ ಜಪಾನೋ. ಇಲ್ಲೇನು ಆ ಸೌಂಡಲ್ಲಿ ಹೆಂಗೆ ಪೂಜೆ ಹೆಂಗೆ ಮಾಡೋದು ಮನೆಯಲ್ಲಿ? ಅದು ಯಾವುದೋ ಚಿಕ್ಕ ಗಂಟೆ ಅಲ್ಲಾಡಿಸಿದ್ದಕ್ಕೆ ಹಿಂದೂಗಳು ಮನೆಯಲ್ಲಿ ಪಕ್ಕದಲ್ಲಿರೋ ಮುಸ್ಲಿಮ್ರು, ಕ್ರಿಶ್ಚಿಯನ್ರು ಕಂಪ್ಲೇಂಟ್ ಮಾಡಿದ್ರಂತೆ ಪೊಲೀಸ್ ಸ್ಟೇಷನ್ಗೆ. ಇವ್ರ ಮನೆಯಲ್ಲಿ ಗಂಟೆ ಅಲ್ಲಾಡಿಸ್ತಾರೆ, ಪೂಜೆ ಮಾಡ್ತಾರೆ, ಆ ಸೌಂಡ್ ನಾವು ಕೇಳೋಕ್ಕಾಗಲ್ಲ ಅಂತ. ಕೇಳ್ರಿ ಕತೆ. ಏನೋ ಪಾಪ 2 ನಿಮಿಷ ಗಂಟೆ ಅಲ್ಲಾಡಿಸ್ತಾರೆ ರೀ, ಅದಕ್ಕೇನು ಅಲ್ಲಾಡಿಸ್ಕೊಂಡೇ ಕೂತ್ಕೊತಾರ ಇವರು? ಹಾಂ, ಅಲ್ಲಾಡಿಸ್ಕೊಂಡೇ ಕೂತ್ಕೊತಾರ ಬೆಳಗ್ಗೆ ಸಾಯಂಕಾಲವ್ರಿಗೆ ಗಂಟೆ? ಏನೋ 2 ನಿಮಿಷ ಗಂಟೆ ಅಲ್ಲಾಡಿಸಿ ಪೂಜೆ ನಡೀತದೆ ಅಷ್ಟೇ ಅಲ್ಲ. ದೇವಸ್ಥಾನಗಳ ಮೇಲೂ ಕಂಪ್ಲೇಂಟು. ಅಲ್ಲಿ ಯಾರೋ ಪಕ್ಕದಲ್ಲಿರೋರು, ಬೇರೆಯವರು, ಅನ್ಯಧರ್ಮೀರು ಹಿಂಗೆಲ್ಲ ಮಾಡ್ಬೋದಾ? ತಪ್ಪಲ್ಲ. ಅವ್ರು ಮಾತ್ರ ಅಲ್ಲಾಕ್ಕೆ ಹೋಗೋಕ್ಕೆ ಸೌಂಡ್ ಇಟ್ಬಿಟ್ಟಿರ್ತಾರೆ, ಭಯಾನಕವಾಗಿ ಸೌಂಡು. ಅಷ್ಟೊಂದು ಸೌಂಡ್ ಅವಕ್ಕೆ ಅವಶ್ಯಕತೆ ಇದೆಯಾ ಆ ಅಲ್ಲಾನಿಗೆ? ಅಲ್ಲಾನಿಗೆ ಕೇಳಿಸಲ್ವಾ? ಹಾಂ, ಅಲ್ಲಾಹನಿಗೆ ಕಿವಿ ಕೇಳಿಸುತ್ತಲ್ವ? ಅಷ್ಟು ಜೋರಾಗಿ ಸೌಂಡ್ ಇಟ್ಬಿಟ್ರೆ ಕೇಳಿಸ್ಬಿಡ್ತಾ? ಎಲ್ಲಿದಾನ ಅಲ್ಲ ಗೊತ್ತಿಲ್ಲ ನನಗೆ, ಅವರಿಗೆ ಗೊತ್ತಿಲ್ಲ ಅನ್ಕೊತೀನಿ. ಎಲ್ಲ ಹೇಳ್ತಾರೆ ಎಲ್ಲ ಕಡೆ ಅಲ್ಲ ಇದ್ದಾನೆ, ಗೋಡೆ ಮುಂದೆ ಧ್ಯಾನ ಮಾಡೋದು, ಅಲ್ಲ ಇದ್ದಾನೆ. ನಿಜ, ನಾನು ಒಪ್ಕೊಳ್ತೀನಿ, ಅಲ್ಲ ಇದ್ದಾನೆ. ಎಲ್ಲ ಕಡೆ ದೇವತೆಗಳಿರ್ತಾರೆ, ಬಂಧುಗಳಿರ್ತಾರೆ, ಬಳಗ ಇರ್ತಾರೆ. ನಮ್ಮ ಬಂಧುಗಳು ಬಳಗ ಎಲ್ಲ ಇರ್ತಾರೆ, ಗ್ಯಾಂಗು. ನನಗೂ ಇದ್ದಾರೆ, ಅವ್ರಿಗೆ ಅಲ್ಲ. ನನ್ನ ಮನೆಯಲ್ಲೇ ಇದ್ದಾರೆ, ಅಕ್ಕಪಕ್ಕ ಇದ್ದಾರೆ, ಎಲ್ಲ ಕಡೆ ಇದ್ದಾರೆ. ಗೋಡೆನಲ್ಲಿ ನೋಡಿದ್ರೆ ಇದ್ದಾರೆ, ಫೋಟೋದಲ್ಲಿ ನೋಡಿದ್ರೆ ಇದೆ, ವಿಗ್ರಹನಲ್ಲಿ ನೋಡಿದ್ರು ಇದ್ದಾರೆ, ಎಲ್ಲ ಕಡೆ ಇದ್ದಾರೆ. ಸೌಂಡ್ ಯಾಕೆ ಬೇಕಷ್ಟು? ಯಾಕೆ ಅವಶ್ಯಕತೆ ಇದೆ ಸೌಂಡು? ತೋರಿಸ್ಕೊಳಕ್ಕ? ಇಲ್ಲ ಇನ್ನೊಬ್ರಿಗೆ ತೊಂದರೆ ಮಾಡೋಕೆ, ಹಿಂಸೆ ಮಾಡೋಕೆ ಅಲ್ವಾ? ಅಪಚಾರ ಅಲ್ವಾ? ಧ್ಯಾನ ಹೆಂಗೆ ಮಾಡೋದು? ಈ ರೀತಿ ಕಷ್ಟಗಳು ಬರುತ್ತೆ ತಪಸ್ಸಾಧಕರಿಗೆ. ಆದರೆ ನಾವು ಗಟ್ಟಿಯಾಗಿ ನಿಂತ್ಕೋಬೇಕು. ನಾವೇನು ಮಾಡಬೇಕು? ಗಟ್ಟಿಯಾಗಿ ನಿಂತ್ಕೋಬೇಕು. ಈ ಪ್ರಕೃತಿಯಲ್ಲಿ ಬರೋ ಈ ಗೊಂದಲಗಳು, ಮಾಲಿನ್ಯಗಳು, ಇನ್ನೊಂದು ಮತ್ತೊಂದು ಸಮಸ್ಯೆ, ಕಲ್ಲು ಮುಳ್ಳು, ಇನ್ನೊಂದು ಮತ್ತೊಂದು ಶತ್ರುಗಳು, ಈ ವಿಚಿತ್ರ ಪ್ರಾಣಿಗಳು ಸೌಂಡು, ಈ ವಿಚಿತ್ರ ಪ್ರಾಣಿಗಳು ಹಿಂಸೆ, ಕ್ರೂರ ಮೃಗಗಳಂತೆ ವರ್ತಿಸ್ತಾ ಇರ್ತಾರೆ ಮನುಷ್ಯರು. ಕೆಲವರು ಇದ್ದಾರೆ ವಿಕೃತರು, ಅವರೆಲ್ಲರಿಂದ ನಮಗೆ ಹಿಂಸೆ ಆಗುತ್ತೆ. ಆದರೆ ನಾವು ಗಟ್ಟಿಯಾಗಿ ನಿಂತ್ಕೊಂಡು ಧ್ಯಾನ ತಪಸ್ಸು ಮಾಡಬೇಕು. ಯಕ್ಷಿಣಿ ವಿದ್ಯೆ ಇದೆಯಾ, ಮಂತ್ರ ಇದೆಯಾ, ಕೂತ್ಕೋ. ಈ ಥರ ಶಬ್ದಗಳು ಬರುತ್ತೆ, ಹೆದರಬಾರ್ದು. ಆದರೆ ಆ ಟೈಮಲ್ಲಿ ಒಂದು ಉಪಾಯ ಇದೆ. ಏನಪ್ಪ ಅಂದ್ರೆ, ಈ ರೀತಿ ಅವರೆಲ್ಲ ಶಬ್ದ ಆಗದಾಗ ನಾವೇನೋ ಬೇರೆ ಕೆಲಸ ಮಾಡ್ಕೋಬೇಕು. ಇನ್ನೇನು ಮಾಡೋದು? ಕರ್ಮ. ಆಮೇಲೆ ಸೈಲೆಂಟ್ ಆಗಿರೋವಾಗ ಧ್ಯಾನ ಮಾಡ್ಕೋಬೇಕು. ಅದಕ್ಕೆ ಆದಷ್ಟು ಊರಿನ ಹೊರಗೆ ಮನೆಗಳಲ್ಲೇ ಇರಬೇಕು. ಈ ಮನೆ ನೋಡಿದ್ರಲ್ಲ, ನಮ್ಮ ಮನೆ ಒಂಟಿಯಾಗಿರೋದಿದು. ನನ್ನ ವೀಡಿಯೋಗಳಲ್ಲಿ ನೀವು ನೋಡಿದ್ರೆ ಒಂಟಿ ಮನೆ ಇದು. ಒಂಟಿ ಮನೆ ಯೋಗಿಯ ಜೀವನ ಸತ್ಯಕತೆ ನೋಡಿ. ಈ ಮನೆ ಒಂಟಿ, ಸುತ್ತಲೂ ಹೆಂಗಿದೆ ವಾತಾವರಣ. ಅದಕ್ಕೆ ನಾನು ಸಿಟಿಗಳಲ್ಲಿ ವಾಸ ಮಾಡಿ ಸಾಕಾಗಿ 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 ತಲೆನೋವು ಬಂತು ನನಗೆ. ಈ ಗಾಡಿಗಳ ಸೌಂಡ್ ಅಂದರೆ ಆಗಲ್ಲ. 2 ವೀಲರ್ ಸೌಂಡು, 4 ವೀಲರು, 3 ವೀಲರ್ ಸೌಂಡ್ಗಳಂದ್ರೆ ಆಗಲ್ಲ. ಆ ಬೆಂಗಳೂರಲ್ಲಿ 15 ವರ್ಷ ನಾನಿದ್ದೆ. ಅಪ್ಪ, ಹಿಂಸೆ ಹಿಂಸೆ ಹಿಂಸೆ. ನಮ್ಮ ದುರಾದೃಷ್ಟ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಒಂದು ಒಳ್ಳೆ ಮನೆ ಸಿಗಲಿಲ್ಲ. ಭಾರಿ ಹಿಂಸೆ ಅನ್ಭವಿಸ್ಬಿಟ್ಟು. ಪಕ್ಕದಲ್ಲೇ ಮೇನ್ ರೋಡು, ಮನೆ ಮೇಲೆ ಚಿಕ್ಕ ಮನೆ. ಇಷ್ಟೇ ಮನೆಯಲ್ಲಿ ಸಂಸಾರ ನಮ್ಮದು. 3 ಮಕ್ಕಳು, ನಾವು ಇಬ್ಬರು, 5 ಜನ ಒಂದೇ ಮನೆಯಲ್ಲಿ. ಯಾರ ನೆಂಟರು ಬಂದರೆ ಗೋವಿಂದ. ಆ ರೀತಿ. ಅದರಲ್ಲ ಮನೆ ಸೆಂಟ್ರಲ್ಲಿ ಇವಾಗ ಈ ಫ್ರಿಡ್ಜ್ ಇದೆ ಅಲ್ಲ, ಅದೇ ಥರ ಬಾತ್ರೂಮ್ ಟಾಯ್ಲೆಟು ಸೆಂಟ್ರಲ್ಲಿ. ಆ ಕಡೆ ಕಿಚನ್, ಈ ಕಡೆ ಒಂದೇ ಹಾಲು, ಸೆಂಟ್ರಲ್ಲಿ ಒಂದು ಬಾತ್ರೂಮ್ ಚಿಕ್ಕದಾಗಿ, ಅದು ಓಪನಿಂಗ್ ಮೇಲೆ. ಅದಕ್ಕೇನು ಹೊಸ್ದಾಗೇನೋ ಆಚೆ ಕಡೆ ಗೀಚೆ ಕಡೆ ಕಿಟಕಿ ಏನಿಲ್ಲ. ಎಷ್ಟು ಹಿಂಸೆ ಗೊತ್ತಾ? ಆ ಥರ ಎಲ್ಲ ಚಿತ್ರಹಿಂಸೆ ಅನುಭವಿಸ್ಬಿಟ್ಟಿದ್ದೀನಿ. ಭಾಳ ಹಿಂಸೆಗಳು ಅನುಭವಿಸ್ತಿದ್ದೀನಿ. ನನ್ನ ಜೀವನದಲ್ಲಿ ಇನ್ನೂ ಕರೆಕ್ಟಾಗಿ ಸೆಟ್ಲಾಗಿಲ್ಲ ನಾನು. ಇವತ್ತಿಗೂ ನನಗೊಂದು ಇಂಚು ಭೂಮಿ ನಮ್ಮದಿಲ್ಲ. ಒಂದು ಸಣ್ಣ ಗುಡಿಸಲು ಕೂಡ ನಂದು ಅಂತಿಲ್ಲ ಇವತ್ತಿಗೂ. ಒಂದು ಸೈಕಲ್ ಕೂಡ ನಂದಿಲ್ಲ.
1,00,000 ನನ್ನ ಅಕೌಂಟಲ್ಲಿಲ್ಲ. 1,00,000 ನನ್ನ ಅಕೌಂಟಲ್ಲಿಲ್ಲ ಇವತ್ತಿಗೆ. ಒಂದು ಗುಡಿಸಲು ಮನೆ ಇಲ್ಲ, ಒಂದು ಸೈಕಲ್ ಇಲ್ಲ ಹಳೇದು. ಇದು ನನ್ನ ಪರಿಸ್ಥಿತಿ. 1 ಇಂಚ್ ಭೂಮಿ ಇಲ್ಲ ನನ್ನ ಹೆಸರಲ್ಲಿ, ನಮ್ಮ ಆಸ್ತಿ. ಆದರೂ ನನಗೆಲ್ಲ ಆಸ್ತಿ ಸರ್ವಸ್ವ, ಗುರು ದೈವ, ನನ್ನ ಭಕ್ತರು, ನನ್ನ ಶಿಷ್ಯರು, ಅಭಿಮಾನಿಗಳಷ್ಟೇ. ನಾನು ವೀಕ್ಷಕರೇ ಈಗ ನನಗೆ ಅಭಿಮಾನಿಗಳು. ಅವರೇ ನನ್ನ ಭಕ್ತರು, ಅವರೇ ನನ್ನ ಶಿಷ್ಯರು, ಅವರೇ ನನ್ನ ಐಶ್ವರ್ಯ, ಅವರೇ ನನ್ನೆಲ್ಲ ಬಂಧು ಬಳಗ. ಇವತ್ತು ನನ್ನ ಪರಿಸ್ಥಿತಿ. ಯಾಕೆ ನಾನು ಹೇಳಿದೆ ವಿಚಾರ ಅಂದರೆ, ಕಷ್ಟಗಳು ಅನ್ನೋದು ಬರುತ್ತೆ. ಯಾವುದೋ ಒಂದು ಕಾಲಕ್ಕೆ ನನಗೆ ಒಳ್ಳೆಯದಾಗುತ್ತೆ ಅಂತ ಆತ್ಮವಿಶ್ವಾಸ ಇಟ್ಕೊಂಡು ನಾನು ಇನ್ನೂ ಈ ಮಾರ್ಗದಲ್ಲೇ ಹೋಗ್ತಾಯಿದ್ದೀನಿ. 2013ನೇ ಇಸ್ವಿನಲ್ಲಿ ನಾನು ಕಾವಿ ಬಟ್ಟೆ ಏನೋ ಮುಸ್ಲಿಂ ಗುರು ಏನಿದ್ದಾರೆ ಅವರು ಕಬೀರ್ ದಾಸರು, ಆ ಪರಮೇಶ್ವರ ಒಬ್ಬ ಮುಸ್ಲಿಂ ವ್ಯಕ್ತಿ, ಅವ್ರ ಮುಖಾಂತರ ನನಗೆ ಈ ಕಾವಿ ಬಟ್ಟೆ ದೀಕ್ಷೆ ಕೊಟ್ಟ. ಗೊತ್ತಾಯ್ತಲ್ಲ. ಇಲ್ಲಿವರೆಗೂ 13ನೇ ಇಸ್ವಿಯಿಂದ ಇಲ್ಲಿವರೆಗೂ ಸುಮಾರು 12 ವರ್ಷ ಆಯಿತು ಕಾವಿ ಬಟ್ಟೆ ಹಾಕಿ. ಕಂಟಿನ್ಯೂ ಆಗಿದೆ 12-13 ವರ್ಷ. ಅದಕ್ಕೆ ಮೊದಲು 13ನೇ ವಯಸ್ಸಿಂದ ನಾನು ಧ್ಯಾನ ತಪಸ್ಸು ಮಾಡ್ಕೊಂಡು ಬಂದೆ. ಊರಿನ ಹೊರಗಡೆ ಗುಡಿಸಲು ಮನೆಗಳು, ಪಂಪ್ಸೆಟ್ ಹೌಸ್ಗಳು ಇತ್ಯಾದಿಗಳಲ್ಲಿ ನಾನು ಧ್ಯಾನ ಮಾಡ್ಕೊಂಡು ಬಂದೆ. ಊರು ಒಳಗಡೆ ಇರಲಿಲ್ಲ ನಾನು, ಆಚೆ ಕಡೆನೇ ಇದ್ದೆ. ಹಾಸ್ಟ್ಲೆಲ್ಲ ಇದು 13 ವಯಸ್ಸುವರೆಗೂ ಊರಲ್ಲಿದ್ದೆ. ಆವಾಗ ಹೊರಗಡೆನೇ ಗುಡಿಸಲುಗಳಲ್ಲಿ ಅಲ್ಲಿ ಇಲ್ಲಿ ಮಲಗ್ತಿದ್ದೆ. ಆಮೇಲೆ 6ನೇ ತರಗತಿಯಿಂದ ಹಾಸ್ಟ್ಲಲ್ಲಿದ್ದೆ. ರಜೆಗಳಲ್ಲಿ ಮನೆಗೆ ಬಂದಾಗ ಗುಡಿಸಲಲ್ಲಿ ಅಲ್ಲಿ ಇಲ್ಲಿ ಮಲಗ್ತಿದ್ದೆ. ಗುಡಿಸಲಲ್ಲಿ ರಜೆಗಳಲ್ಲಿ ಮಾತ್ರ. ಇನ್ನು ಉಳ್ದಂಗೆ ಸ್ಕೂಲುಗಳ ಟೈಮಲ್ಲಿ ಹಾಸ್ಟ್ಲಲ್ಲಿ ಹೋಗಿ ಅಲ್ಲೇ ಇರ್ತಿದ್ದೆ. ಹಾಸ್ಟ್ಲಲ್ಲೇ 1 ವರ್ಷ ಕಷ್ಟ ಆಯಿತು, 6ನೇ ತರಗತಿ. ಆಮೇಲೆ 7ನೇ ತರಗತಿಯಿಂದ ಸ್ಪೆಷಲ್ಲಾಗಿ ನನಗೊಂದು ರೂಮ್ ಕೊಟ್ಟರು. ನನಗೊಬ್ಬನಿಗೆ ಮಾತ್ರ ಒಂದು ರೂಮು. ಇನ್ನೆಲ್ಲ 29 ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಹಾಲ್ ರೂಮ್. ಒಂದೇ ಹಾಲಲ್ಲಿ ಎಲ್ಲರೂ ಲೈನಾಗಿ ಅವ್ರ ಪೆಟ್ಟಿಗಳಿಟ್ಕೊಂಡು, ಹಾಸಿಗೆಗಳಿಟ್ಕೊಂಡು ಅವ್ರು ಮಲ್ಕೊಂಡು ಅಲ್ಲಿ ಏನೋ ಮಾಡ್ಕೋಬೇಕು. ಸ್ಪೆಷಲ್ಲಾಗಿ ಒಂದೇ ಒಂದು ರೂಮ್ ಇತ್ತು ಸಪ್ರೇಟಾಗಿ, ಅದು ನನಗೆ ಮಾತ್ರ ಕೊಟ್ಟರು. 7ನೇ ತರಗತಿ ಆ ಹಾಸ್ಟ್ಲಲ್ಲಿದ್ದೆ. ಆಮೇಲೆ ಹೈಸ್ಕೂಲ್ಗೆ ಹೋದ್ಮೇಲೆ 8, 9, 10ಕ್ಕೆ ಅಲ್ಲಿ ಇನ್ನೊಂದು ಬೇರೆ ರೂಮ್ ಸ್ಪೆಷಲಾಗಿ ಕೊಟ್ಟರು. ನನಗೆ ಸ್ಪೆಷಲಾಗೆ ಹಾಸ್ಟ್ಲಲ್ಲಿ 29 ವಿದ್ಯಾರ್ಥಿಗಳಿಗೆ ಒಂದೇ ರೂಮು, ಒಂದೇ ಹಾಲ್ ರೂಮು. ಅದು ಆದರೆ ನನಗೆ ಸ್ಪೆಷಲಾಗಿ ಒಂದೇ ರೂಮ್ ಒಬ್ಬನಿಗೆ. ನನ್ನ ಜೊತೆಗೆ ಇಬ್ಬರು ನಿಕ್ಕೊಂಡಿದ್ದೆ ಶಿಷ್ಯರನ್ನ, ಇರಲಿ ಅಂದ್ಬಿಟ್ಟು ನನ್ನ ಕೆಲಸ ಕಾರ್ಯ ಮಾಡಿಕೊಡೋಕ್ಕೆ. ಆವಾಗಲೇ ಶಿಷ್ಯರು ಮಾಡ್ಕೊಬಿಟ್ಟಿದ್ದೆ. ಆ ಥರ ಇತ್ತು. ಈ ರೀತಿ ನನ್ನ ಜೀವನದಲ್ಲಿ ನಾನು ಕಷ್ಟಪಟ್ಟು ಧ್ಯಾನ ತಪಸ್ಸು ಎಲ್ಲ ಮಾಡ್ಕೊಂಡು ಬಂದಿದ್ದೆ. ನೀವು ನೋಡಿ ಹಿಂದ್ಗಡೆ ನನ್ನ ವೀಡಿಯೋಗಳಿದೆ. ಇಲ್ಲಿ ಏನೇನೋ ಹಿಂಸೆಗಳಿರುತ್ತೆ, ಅಷ್ಟಿಷ್ಟೆಲ್ಲ. ನಾನು ಹಾಸ್ಟ್ಲಲ್ಲಿರುವಾಗೂ ನಾನು ಧ್ಯಾನ ಮಾಡಬಾರ್ದು ಅಂತ ಪ್ರಾರಂಭದಲ್ಲಿ 6ನೇ ತರಗತಿಯಲ್ಲಿ 1 ವರ್ಷ ಚಿತ್ರಹಿಂಸೆ ಅನುಭವಿಸ್ದೆ. ನನಗೆ ಹಿಂಸೆ ಕೊಟ್ಟು ಅವರೇ ಸೋತೋದ್ರು ಲಾಸ್ಟಿಗೆ. ಇದೆಲ್ಲ ನೆಕ್ಸ್ಟ್ ನಾನು ಒಂದು ಸಾರಿ ವಿವರಿಸ್ತೀನಿ, ಇಷ್ಟೆಲ್ಲ ಕಷ್ಟ ಇದೆ. ಹಾಗೆ ಪ್ರಕೃತಿ ನಮಗೆ ಹಿಂಸೆ ಕೊಡುತ್ತೆ, ಪರೀಕ್ಷೆ ಮಾಡುತ್ತೆ. ಇಂದ್ರದೇವ, ಸ್ವರ್ಗದ ಇಂದ್ರದೇವ, ಅವನು ಪರೀಕ್ಷೆ ಮಾಡ್ತಾನೆ ಇರ್ತಾನೆ. ಯಾಕೆ ಪರೀಕ್ಷೆ ಮಾಡ್ತಾನೆ? ನಾವು ಪೂಜೆಗಳು ಮಾಡಿ, ಹೋಮಗಳು ಮಾಡಿ, ಪುಣ್ಯ ಕೆಲಸ ಮಾಡಿ ನಾವು ಪುಣ್ಯವಂತರಾಗ್ಬಿಟ್ರೆ ಮೊದಲು ದೈತ್ಯರಿಗೆ ಅದು ಆಗೋದಿಲ್ಲ, ಕೆಟ್ಟವ್ರಿಗೆ ಅದು ಆಗೋದಿಲ್ಲ. ದೈತ್ಯರು, ರಾಕ್ಷಸರು, ದೈತ್ಯರು, ಅಧರ್ಮ, ಕಲಿಪುರುಷ, ರಾಹು, ಇವ್ರಿಗೆ ಆಗೋದಿಲ್ಲ. ನಾವು ಪೂಜೆ ಮಾಡೋದು, ನಾವು ಹೋಮ ಮಾಡೋದು, ನಾವು ಒಳ್ಳೆ ಮಾಡೋದು, ಪುಣ್ಯ ಕೆಲಸ ಮಾಡೋದು. ಅದಕ್ಕೆ ಅವ್ರು ಸದಾ ವಿಘ್ನಗಳು ತಂದು ಇಡ್ತಾರೆ. ನಮ್ಮ ಮನೆಯಲ್ಲಿರೋರೇ ನಮ್ಮ ಮೇಲೆ ಏನೇನೋ ಅವಮಾನ ಮಾಡ್ತಾರೆ, ಅಪಮಾನ ಮಾಡ್ತಾರೆ. ನಮ್ಮ ಫ್ರೆಂಡ್ಸ್ ಎಲ್ಲ ಅಪಮಾನ ಮಾಡ್ತಾರೆ, ಅವಮಾನ ಮಾಡ್ತಾರೆ. ಓಹೋ ಏನೋ ಇವನು ಪೂಜೆ ಮಾಡೋದು, ಓಹೋ ಏನೋ ಮಾಡೋಕೆ ಹೊಡ್ಬಿಟ್ಟ, ಓಹೋ ಇವನೇನು ಮಠಾಧಿಪತಿ ಆಗ್ಬಿಡ್ತಾನೆ, ಓಹೋ ಇವನೇನು ಸ್ವಾಮೀಜಿ ಆಗ್ಬಿಡ್ತಾನೆ, ಓಹೋ ಇವನೇನು ದೊಡ್ಡ ದೈವ ಭಕ್ತನ, ಓಹೋ ಇವಳೇನು ಮಹಾ ಗುರುಮಾತೆನಾ ಇವಳು, ಓಹೋ ಇವಳು ಮಾಡೋ ಪೂಜೆ ನೋಡ್ರಿ, ಓಹೋ ಏನು ದೇಶದಾಗ ಯಾರು ಪೂಜೆ ಮಾಡಲ್ಲ ಹಂಗೆ ಮಾಡ್ತಾಳೆ ಇವಳು. ಅಷ್ಟೇ ಅಲ್ಲ, ಅದರಲ್ಲೂ ಏನಾದರೂ ಮೊದಲು ನಾವೆಲ್ಲ ಬೀಡಿ ಸಿಗರೇಟ್ ಕುಡ್ಕೊಂಡು, ಎಣ್ಣೆ ಹೊಡ್ಕೊಂಡು, ಮಾಂಸಾಹಾರ ಮಾಡಿಕೊಂಡು, ಅವೆಲ್ಲ ಈಗ ನಾವು ಬಿಟ್ಬಿಟ್ಟು ಏನೋ ಒಳ್ಳೆ ಮಾರ್ಗದಲ್ಲಿ ಹೋಗೋಣ ಅಂತ ಬಂದಿರ್ತಾರೆ ಪಾಪ ಕೆಲವರು. ಅವ್ರಿಗಂತೂ ಬೇಜಾನ್ ಅವಮಾನ ಮಾಡ್ತಾರೆ. ಓಹೋ ಕುಡಿಯೋದೆಲ್ಲ ಕುಡಿದ್ಬಿಟ್ಟ, ಕುಡಿಯೋದೆಲ್ಲ ಕುಡಿದ್ಬಿಟ್ಲು, ತಿನ್ನೋದೆಲ್ಲ ತಿನ್ಬಿಟ್ಲು, ಮಾಡಬಾರ್ದೆಲ್ಲ ಮಾಡಿಬಿಟ್ರು, ಇವಾಗ ನೋಡ್ರಪ್ಪ, ದೇವ್ರೆ ಏನು ಆ್ಯಕ್ಟಿಂಗ್ ಮಾಡೋಕ್ಕೆ ಕೊಟ್ಟಿದ್ದಾರೋ ಈಗ ಗೊತ್ತಿಲ್ಲ, ಯಾರು ತಲೆ ಮೇಲೆ ಕೈ ಇಡೋಕೆ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಈ ರೀತಿ ಅವ್ರಿಗೆ ಅವಮಾನ ಮಾಡ್ತಾರೆ, ಅಪಮಾನ ಮಾಡ್ತಾರೆ. ಅದರಲ್ಲೂ ಏನಾದರೂ ಗುರುಗಳ ಹತ್ರ ಒಂದು ರುದ್ರಾಕ್ಷಿ ದೀಕ್ಷೆ ತೊಗೊಬಿಟ್ರೆ ಅವ್ರ ಕತೆ ಮುಗ್ದೋಯ್ತು. ರುದ್ರಾಕ್ಷಿ ಬೇರೆ, ದೀಕ್ಷೆ ತೊಗೊಬಿಟ್ಟಿದ್ದಾರೆ ಇವರು, ಇವಳೇನು ದೀಕ್ಷೆ ತೊಗೊಬಿಟ್ಲು, ಮಾಡಬಾರ್ದೆಲ್ಲ ಮಾಡೋದು, ಇವಾಗ ನೋಡೋ ಏನು ದೀಕ್ಷೆ, ಓಹೋ.
ಅವಾಗಲೂ ಏನಾದರೂ ಒಂದು ಟವಲ್ ಏನಾದರೂ ದೀಕ್ಷೆ ತೊಗೊಬಿಟ್ರೆ ಗುರುಗಳ ಹತ್ರ ಕೇಸರಿ ಟವಲ್ಲು, ಓಹೋ ಕೇಸರಿ ಟವಲ್ ಬೇರೆ, ಓ ರಾಮ ಇಷ್ಟು ದಿನ ಕುಡಿತಾ ಇದ್ದ, ಓ ನಾನ್ ವೆಜ್ ಎಲ್ಲ ತಿಂತಾಯಿದ್ದ, ಓ ಎಣ್ಣೆ ಎಲ್ಲ ಹೊಡಿತಾ ಇದ್ದ, ಚೆನ್ನಾಗಿ ನಾನ್ ವೆಜ್ ತಿಂತಿದ್ದ, ಹುಡುಗಿರು ಶೋಕಿ ಎಲ್ಲ ಇತ್ತು, ಓ ಜೂಜೆಲ್ಲ ಆಡ್ತಿದ್ದ, ಮಟ್ಕ ಆಡ್ತಿದ್ದ, ಓ ಇವಾಗ ನೋಡ್ರಪ್ಪ ದೇವರು ಯಾಕೆ ಹೇಳೋ ಎಲ್ಲ ಕಲ್ಕೊಬಿಟ್ಟಿದ್ದಾನೆ, ಸಾಲಗಾರನಾಗ್ಬಿಟ್ಟವನೆ, ಇನ್ನೇನು ಸಾಲ ತೀರ್ಸೋಕ್ಕಾಗಲ್ಲ, ಇನ್ನೇನು ಈ ರೀತಿ ಆಕ್ಟಿಂಗು. ಓ ಗಡ್ಡ ಬೇರೆ ಬಿಟ್ಬಿಟ್ಟಿದೆ ಒಂದು ಸ್ವಲ್ಪ, ಓ ಕೂದಲು ಬಿಟ್ಬಿಟ್ಟಿದ್ದಾನೆ, ಈ ರೀತಿ ಪಾಪ ಅವ್ರಿಗೆ ಅವಮಾನ ಮಾಡ್ತಾರೆ. ನೋಡ್ರಿ, ವಾಲ್ಮೀಕಿ ಮಹರ್ಷಿಗಳಂತ ಅವ್ರಿಗೆ ಒಂದು 35 ವರ್ಷ ಆದಮೇಲೆ ನಾರದ ಮಹರ್ಷಿಗಳ ಮುಖಾಂತರ ಆ ಭಗವಂತ ಪರಮೇಶ್ವರ ಆ ಶ್ರೀಮನ್ನಾರಾಯಣ ಜ್ಞಾನೋದಯ ಮಾಡಿಸ್ದ. ಅಲ್ಲಿವರೆಗೂ ವಾಲ್ಮೀಕಿ ಮಹರ್ಷಿ ಕೊಲೆಗಾರರು ಆಗಿದ್ದರು, ಕಳ್ಳರು ಆಗಿದ್ದರು ಅಲ್ವಾ, ಮಾಂಸಾಹಾರಿಗಳು ಆಗಿದ್ದರು ಅಲ್ವಾ ವಾಲ್ಮೀಕಿ ಮಹರ್ಷಿ. ಆದರೆ ಅಂಥ ಮಹಾನ್ ಭಾವರು ಇವತ್ತು ನಾವು ನಮ್ಮ ಹಿಂದೂ ಧರ್ಮದ ಒಳ್ಳೆ ಗುರು, ರಾಮಾಯಣವನ್ನು ರಚಿಸಿದ ಒಳ್ಳೆ ಗುರು ಅಂತ ನಾವು ಇವತ್ತು ನಮ್ಮ ಹೃದಯ ಕಮಲದಲ್ಲಿ ಇಟ್ಕೊಂಡಿದ್ವಿ ಆ ಮಹಾನ್ ಭಾವ್ರನ್ನ ಅಲ್ವಾ. ಹಾಗೆ ನಿಮಗೆ ಇವ್ರು ಗೊತ್ತಿರಬೇಕು, ಬೇಡರ ಕಣ್ಣಪ್ಪ, ಅವರು ಕೂಡ ಮಾಂಸಾಹಾರಿನ ಆಗಿದ್ದರು ಪ್ರಾರಂಭದಲ್ಲಿ, ಆಮೇಲೆ ಅವ್ರಿಗೂ ಜ್ಞಾನೋದಯ ಆಯಿತು ಅಲ್ವಾ. ಅವರು ಅದೇ ಜನಾಂಗ ಬೇಡರಾಯಿದ್ರು, ಇವರು ಅವರೇ ಆಗಲಿಲ್ವಾ. ಹಾಗೆ ಮಾಚಿದೇವ, ಮಾದಿಗ, ದಂಡೋರ, ಮಾಚಿದೇವ ಇವರೆಲ್ಲ ಯಾರು ರೀ ಹೇಳಿ? SC STನಲ್ಲಿ ಎಷ್ಟೋ ಜನ ಮಹಾತ್ಮರು, ದಾಸರು, ಶರಣರು ಇಲ್ವಾ, ಶಿವಭಕ್ತರು, ಹರಿಭಕ್ತರಿಲ್ವ? ಹಾಗೆ ಶೆಟ್ರಲ್ಲಿಲ್ವಾ ಪುರಂದಾಸರು, ಶೆಟ್ರಲ್ಲಿ ಪುರಂದಾಸರು, ಕುರುಬರಲ್ಲಿ ಕನಕದಾಸರು ಅಲ್ವಾ, ಇಲ್ವಾ? ಎಲ್ಲ ಜನಾಂಗದಲ್ಲಿದ್ದಾರೆ ರೀ. ಆದರೆ ಪ್ರಾರಂಭದಲ್ಲಿ ಯಾರು ಹುಟ್ಟಿದ ತಕ್ಷಣ ಒಳ್ಳೆಯವರು ಪುಣ್ಯವಂತರಲ್ಲ, ಹುಟ್ಟಿದ ತಕ್ಷಣ ಯಾರು ಪುಣ್ಯವಂತರಲ್ಲ. ಹುಟ್ಟಿದಾಗ ನಾವು ಅವ್ರವ್ರ ಜಾತಿನೆಲ್ಲ ಅವ್ರು ಹುಡ್ತಾರೆ, ಹಂಗಂತ ಯಾವುದೋ ಒಂದು ಮೇಲ್ ಜಾತಿನಲ್ಲಿ ಹುಟ್ಟಿದವರು ಅವ್ರೇನು ಒಳ್ಳೆಯವ್ರಾಗ್ಬಿಡ್ತಾರೆ. ಹಾಗೆ ಯಾವುದೋ ಒಂದು ಕೀಳು ಜಾತಿ ಅಂತ ಕರೆಯೋರು ಅವರೇನು ಹುಟ್ಟಿದ ತಕ್ಷಣವೇ ಕೆಟ್ಟವರಾಗಿ ಹುಟ್ಬಿಡ್ತಾರೆ, ಮೇಲ್ಜಾತಿಯಲ್ಲೇನು ಒಳ್ಳೆಯವರಾಗೆ ಹುಟ್ಬಿಡ್ತಾರೆ ಹುಟ್ಟೋರು. ಹಾಗಂತ ಯಾರೋ ಕೀಳು ಜಾತಿನಲ್ಲೇ ಕೆಟ್ಟವರಾಗೆ ಹುಟ್ಬಿಡ್ತಾರೆ, ಎಂಥದ್ದು ಇಲ್ಲ. ಹುಟ್ಟೋವಾಗ ಒಳ್ಳೆಯವರಾದರೂ ಆಗ್ಬೋದು, ಕೆಟ್ಟವರಾದ್ರೂ ಆಗ್ಬೋದು. ಆದರೆ ನಾವು ಬೆಳೀತಾ ಬದಲಾಗಬೇಕು. ಈ ಪ್ರಕೃತಿನಲ್ಲಿ ಬೇಸಿಗೆ ಕಾಲ ಬರುತ್ತೆ, ಚಳಿಗಾಲ ಬರುತ್ತೆ, ಮಳೆಗಾಲ ಬರುತ್ತೆ. ಹಾಗೆ ಈ ಸಮಾಜದಲ್ಲಿ ಕೆಟ್ಟವರು ಒಳ್ಳೆಯವರು, ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ, ಲಾಭ ನಷ್ಟ, ಸುಖ ದುಃಖ, ವೈರತ್ವ ಮಿತ್ರತ್ವ ಎಲ್ಲ ಇರುತ್ತೆ. ಅವೆಲ್ಲವನ್ನು ನಾವು ಮೆಟ್ಟಿ ನಿಲ್ಲಬೇಕು, ಆವಾಗಲೇ ಒಂದು ಸಿದ್ಧಿ ಲಭಿಸೋದು. ಒಂದು ತಪಸ್ಸಿಗೆ ನಾವು ಪ್ರಿಪೇರ್ ಆಗಬೇಕಂದ್ರೆ ಈ ರೀತಿ ಯಾವುದೇ ಸಿದ್ಧಿ ಮಾಡ್ಕೊಳ್ಳೋಕ್ಕೆ ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕು, ಮೊದಲಿಗೆ ನಾವು ಸಂಕಲ್ಪ ಮಾಡ್ಕೋಬೇಕು. ಇಷ್ಟನ್ನು ಮೈಂಡಲ್ಲಿ ಇಟ್ಕೋಬೇಕು. ಯಾರೇ ಅವಮಾನ ಮಾಡಲಿ, ಯಾರೇ ನೋವು ಕೊಡಲಿ, ಯಾರೇ ಗೇಲಿ ಮಾಡಲಿ, ನಮ್ಮ ದೃಢ ಸಂಕಲ್ಪ ಇರಬೇಕು ತಪಸ್ಸಾದ್ಮೇಲೆ, ಅವಾಗೇ ಸಿದ್ಧಿ ಆಗುತ್ತೆ. ದೃಢ ಸಂಕಲ್ಪ ಸಿದ್ಧಿ. 108 ವಿಘ್ನಗಳು ಬಂದರೂ ಸಹ ದೃಢ ಸಂಕಲ್ಪ ಇರಬೇಕು. ಮಂತ್ರಸಿದ್ಧಿಗೆ ದೃಢ ಸಂಕಲ್ಪ, ಗೊತ್ತಾಯ್ತಲ್ಲ? ಈ ರೀತಿ ಇಟ್ಕೊಂಡು ನೀವು ತಪಸ್ಸಾಧನೆ ಮುಂದುವರಿಸಿ. ನಿಮ್ಮ ಮನೆಯಲ್ಲೇ ಅವಮಾನ ಮಾಡಲಿ, ಹೊರಗಡೆ ಮಿತ್ರರೇ ಅವಮಾನ ಮಾಡಲಿ, ಇನ್ಯಾರೇ ಏನೇ ಮಾಡಲಿ, ಡೋಂಟ್ ಕೇರ್. ನೀವು ತಪಸ್ಸಾಧನೆ ಮುಂದುವರಿಸಿ, ಯಾವ್ದು ಮಂತ್ರ ಇಟ್ಕೊಂಡಿದ್ರೆ ಅದನ್ನು ಜಪಿಸಿ. ನಾನು ಈಗಾಗಲೇ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಹಿಂದಿನ ವೀಡಿಯೋಗಳಲ್ಲೇ ಯಾವ ರೀತಿ ಜಪ ಮಾಡೋದು, ಯಾವ ರೀತಿ ಧ್ಯಾನ ಮಾಡೋದು, ಯಾವ ರೀತಿ ಕೂತ್ಕೊಳ್ಳೋದು, ಯಾವ ರೀತಿ ಸ್ನಾನ ಮಾಡೋದು, ಯಾವ ರೀತಿ ನೀರು ಕುಡಿಯೋದು, ಊಟ ಮಾಡೋದು, ಹಿಂದಿನ ವೀಡಿಯೋಗಳು ನೋಡಿ ಅದೆಲ್ಲ ಹಾಕಿದ್ದೀನಿ. ನೋಡಿದರೆ ನೀವು ಓಕೆ, ನಿಮ್ಗೆ ಅರ್ಥ ಆಗಿರುತ್ತೆ. ಹಿಂದಿನ ವೀಡಿಯೋಗಳು ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಹಾಗೆ ನೀವು ನೋಡಿಲ್ಲ ನೋಡಿ, ಸಬ್ಸ್ಕ್ರೈಬ್ ಆಗಿಲ್ಲ, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಮದು ದೃಢ ಸಂಕಲ್ಪ ಇರಲಿ. ಧ್ಯಾನ ತಪಸ್ಸು ಇದರಲ್ಲಿ ಅವಮಾನ, ಇನ್ನೊಂದು ಮತ್ತೊಂದು, ಅವರು ಇವರು ಆ ವಿಚಾರ ಬೇಡ. ಸಾಕಷ್ಟು ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ ಇತ್ಯಾದಿ ಆಗ್ತಾನೆ ಇರುತ್ತೆ. ಅಕ್ಕಪಕ್ಕ ಗೊಂದಲಗಳು ಇದ್ದೇ ಇರುತ್ತೆ, ಬಡತನ ಇದ್ದೇ ಇರುತ್ತೆ. ಬಡತನ ತಿನ್ನಲಿ ಕುಡೀಲಿ, ದೇವ್ರ ಧ್ಯಾನ ಬಿಡಬೇಡಿ, ನಿಮ್ಮ ಜಪ ತಪ ಬಿಡಬೇಡಿ. ಏನೇ ಕಷ್ಟ ಬರಲಿ, ನಿಮ್ಮ ಜಪ ತಪ ಬಿಡಬೇಡಿ. ಈ ಕಷ್ಟಗಳನ್ನು ನಾವು ಮೆಟ್ಟಿ ನಿಲ್ಲಬೇಕು, ನೋವುಗಳನ್ನು ಮೆಟ್ಟಿ ನಿಲ್ಲಬೇಕು, ಸಮಸ್ಯೆಗಳನ್ನು ಸವಾಲಾಗಿ ಮಾಡಬೇಕು. ಸಮಸ್ಯೆಗಳನ್ನು ಸವಾಲಾಗಿ ಸ್ವೀಕಾರ ಮಾಡಬೇಕು. ಅವಾಗೇ ದೈವ ಒಲಿಯೋದು, ಗುರು ಒಲಿಯೋದು, ಮಂತ್ರ ಸಿದ್ಧಿ ಗಟ್ಟಿ ಆಗುತ್ತೆ ಒಲಿಯೋದು. ಪರೀಕ್ಷೆ ಮಾಡುತ್ತಾನೆ ಇಂದ್ರದೇವ. ನೀವು ಪುಣ್ಯವಂತರಾಗ್ಬಿಟ್ರೆ ದೈತ್ಯರಿಗೆ ಕಷ್ಟ, ರಾಕ್ಷಸರಿಗೆ ಕಷ್ಟ, ಕಲಿಪುರುಷನಿಗೆ ಕಷ್ಟ.
ಹಾಗೆ ಇಂದ್ರ ನೋಡ್ರಿ, ಇಂದ್ರನಿಗೂ ಕಷ್ಟ. ಯಾಕಂದರೆ ನೀವೆಲ್ಲೇ ಪುಣ್ಯವಂತರಾಗ್ಬಿಟ್ಟು ಅವ್ರ ಸೀಟ್ನ ಕಿತ್ಕೊಬಿಡ್ತೀರಂತ. ಇಂದ್ರಲೋಕದಲ್ಲಿ ಹೋಗಿ ಸ್ವರ್ಗದಲ್ಲಿ ಹೋಗಿ ನೀವು ಅವ್ರ ಸೀಟ್ ಮೇಲೆ ಎಲ್ಲಿ ಕೂತ್ಕೊಬಿಡ್ತೀರಂತ. ಇಲ್ಲಿ ಏನಪ್ಪ ಒಂದು ಸಿಸ್ಟಮ್ ಅಂದರೆ, ಯಾರು ಪುಣ್ಯವಂತರು ಇರ್ತಾರೆ ಹೆಚ್ಚಾಗಿ ಅವ್ರನ್ನ ಸ್ವರ್ಗದಲ್ಲಿ ಕೂರಿಸ್ತಾರೆ ತಗೊಂಡೋಗಿ ಸೀಟ್ ಮೇಲೆ, ಇಂದ್ರನ ಸೀಟ್ ಮೇಲೆ. ಅದಕ್ಕೆ ಇಂದ್ರನ ಭಯ. ಅದಕ್ಕೆ ಅವನು ಈ ಹುಡುಗಿಯರನ್ನ ಬಿಡೋದು. ಹುಡುಗಿಯರು ಅಂದರೆ ಏನು ಮೇನಕೆ ಊರ್ವಶಿ ರಂಬೆ ಅಲ್ಲಪ್ಪ, ಅದು ಹಳೆ ಕಾಲದಾಯಿತು. ಇವಾಗ ನಿಮ್ಮ ಅಕ್ಕಪಕ್ಕನೇ ಯಾರು ಹುಡುಗಿಯರು ಇರ್ತಾರೆ, ಅವರೇ ಸಾಕು ನಿಮಗೆ ಕಾಟ ಕೊಡೋಕ್ಕೆ. ನೋಡಿರ್ಬೋದು ಎಷ್ಟೋ ಜನ ಸ್ವಾಮೀಜಿಗಳು ಜೈಲಿಗೆ ಹೋದರು ಹುಡುಗಿಯರ ವಿಷಯದಲ್ಲಿ ತಲೆ ಹಾಕಿ. ಹುಡುಗಿಯರ ವಿಷಯದಲ್ಲಿ ತಲೆ ಹಾಕಿ ಜೈಲಲ್ಲಿದ್ದಾರೆ. ಈ ಮಧ್ಯಾಹ್ನ ಹೋದರು ಕೆಲವರೆಲ್ಲ ಜೈಲಿಗೆ. ಒಬ್ಬ ಅಂತೂ ದೇಶ ಬಿಟ್ಟ ಓಡೋಗ್ಬಿಟ್ಟ. ಅವರೇ ಅವ್ರ ಹೆಸ್ರು ಯಾಕೆ ಹೇಳ್ಬೇಕು ಬಿಡ್ರಿ ಪಾಪ. ದೇಶ ಬಿಟ್ಟೆ ಓಡೋಗ್ಬಿಟ್ಟ. ಇವಾಗೆಲ್ಲೋ ಕೈಲಾಸಕ್ಕೆ ಅಂತ ಮಾಡ್ಕೊಂಡವನಂತೆ, ಗೊತ್ತಿಲ್ಲ. ವರ್ಲ್ಡ್ ಬಿಟ್ಕೊಂಡು ಬದುಕ್ತಾವನು. ಇವಾಗ ಇರೋ ಆಶ್ರಮ ಕಳ್ಕೊಂಡ, ಆಸ್ತಿ ಕಳ್ಕೊಂಡ, ಶಿಷ್ಯರನ್ನ ಕಳ್ಕೊಂಡ, ಭಕ್ತರನ್ನ ಕಳ್ಕೊಂಡ, ಅವನಿರೋ ತಾಲೂಕು ಕಳ್ಕೊಂಡ, ಜಿಲ್ಲೆ ಕಳ್ಕೊಂಡ, ಲಾಸ್ಟಿಗೆ ರಾಜ್ಯ ಕಳ್ಕೊಂಡ, ಲಾಸ್ಟಿಗೆ ದೇಶ ಕಳ್ಕೊಂಡ. ಓಡೋದ ಗಡಿಪಾರ್ ಅವನೇ ಓಡಾಗ್ಬಿಟ್ಟ ಎದ್ರಕೊಂಡು ಕಾಯಿ ಬಟ್ಟೆ. ಅವನೊಂಥರ ಸ್ವಾಮೀಜಿ. ಏನು ಮಾಡೋದು? ಅದಕ್ಕೆ ನಾವು ಯಾವಾಗೂ ಕಷ್ಟಗಳನ್ನು ಮೆಟ್ಟಿ ನಿಲ್ಲಬೇಕು. ಯಾರ್ಯಾರೋ ನಮ್ಮ ಇಂದ್ರದೇವ ಇರ್ಬೋದು, ಇನ್ನೊಬ್ಬ ದೇವ ಇರ್ಬೋದು, ಹುಡುಗಿಯರನ್ನ ಬಿಟ್ಟು ಆಸ್ತಿ ಪಾಸ್ತಿನ ಇಟ್ಟು, ಹಣ ಐಶ್ವರ್ಯ ಅಂತಸ್ತನ ಇಟ್ಟು, ಅಧಿಕಾರನ ಇಟ್ಟು ನಮ್ಮ ಕೈಗೆ ಪರೀಕ್ಷೆ ಮಾಡ್ತಾರೆ. ನಮಗೆ ಅಧಿಕಾರ ಬರಲಿ, ನಾವು ಒಳ್ಳೆಯವರಾಗಿರ್ಬೇಕು. ಹಣ ಐಶ್ವರ್ಯ ಬರಲಿ, ಒಳ್ಳೆಯವರಾಗಿರ್ಬೇಕು. ಹುಡುಗಿಯರು ಬರಲಿ, ಅವ್ರ ತಂಟೆಗೆ ಹೋಗಬಾರ್ದು. ನಮ್ಮದೇನಿದೆ ಅಷ್ಟೇ. ನಮ್ಮ ಹೆಂಡತಿ ಆಯಿತು, ಮಕ್ಕಳಾಯಿತು, ನಾವಾಯಿತು, ಅಥವಾ ನಾವು ಪ್ರೀತಿಸೋರಾಯಿತು. ಅಷ್ಟನಲ್ಲಿದ್ದರೆ ನೀವು ದೈವಭಕ್ತರಾಗಿದ್ದರೆ ನಿಮ್ಮಲ್ಲಿ ಸಿದ್ಧಿಗಳು, ಮಂತ್ರಸಿದ್ಧಿ ಎಲ್ಲ ಗಟ್ಟಿಯಾಗಿರುತ್ತೆ. ಆವಾಗ ಪಕ್ಕಾ ಇರ್ತೀರ, ಒಳ್ಳೆ ಕ್ಲಾರಿಟಿ ಇರುತ್ತೆ. ನಿಮ್ಮ ತಂಟೆಗೆ ಯಾರೂ ಬರಲ್ಲ. ಯಾರು ಬಂದರೂ ನೀವು ಮೆಟ್ಟಿ ನಿಲ್ಲಬೇಕು, ವಿಚಲಿತರಾಗಬಾರ್ದು, ವಶ ಆಗಬಾರ್ದು. ಇನ್ನೊಬ್ಬರು ವಶ, ಇನ್ನೊಂದು ವಶ ಆಗಬಾರ್ದು. ಮನಸ್ಸು ಯಾವಾಗ ಸ್ಥಿರತೆ ಇರಬೇಕು, ಸಂಯಮ ಇರಬೇಕು, ತಾಳ್ಮೆ ಇರಬೇಕು, ವಿವೇಕ ಇರಬೇಕು, ಸದ್ಬುದ್ಧಿ ಇರಬೇಕು. ಇಷ್ಟಿದ್ರೆ ನೀವು ಪಕ್ಕ ಖಂಡಿತ. ಗೊತ್ತಾಯ್ತಿಲ್ಲ? ಅದು ಭಾಳ ಎಚ್ಚರಿಕೆಯಿಂದ ನಿಮ್ಮ ತಪಸ್ಸಾಧನೆ, ಯೋಗ ಸಾಧನೆ, ಮಂತ್ರ ಜಪ ಇದೆಲ್ಲ ಮಾಡ್ಕೊಳ್ಳಿ, ಸಿದ್ಧಿ ಮಾಡ್ಕೊಳ್ಳಿ. ಆವಾಗಲೇ ಒಲಿಯುತ್ತೆ. ಸುಮ್ಮನೆ 2 ನಿಮಿಷ 1 ನಿಮಿಷ ಕೂರೋದು, ಯಾರೋ ಏನೋ ಅಂದ್ರು ಅಂತ ನಾವು ಅವಮಾನಕ್ಕೊಳಗಾಗೋದು, ಮನಸ್ಸು ಡಿಸ್ಟರ್ಬ್ ಮಾಡ್ಕೊಳ್ಳೋದು. ನಮ್ಮ ಮೈಂಡ್ ಡಿಸ್ಟರ್ಬ್ ಮಾಡಿಕೊಂಡ್ರೆ ನಾವು ಕುಸಿತೀವಿ, ಹಾಳಾಗ್ತೀವಿ. ಅವ್ರು ಖುಷಿ ಪಡ್ತಾರೆ, ಶತ್ರುಗಳು ಖುಷಿ ಪಡ್ತಾರೆ. ಯಾರಿಗೆ ಲಾಭ ಯಾರಿಗೆ ನಷ್ಟ ಯೋಚನೆ ಮಾಡಿ. ಅದಕ್ಕೆ ಅವಕಾಶ ಕೊಡಬಾರ್ದು. ಯಾರು ಏನೇ ಕಾಮೆಂಟ್ ಮಾಡಲಿ, ಯಾರು ಏನೇ ನೆಗೆಟಿವ್ ಆಗಿ ಮಾತಾಡಲಿ, ಏನೇ ಕಷ್ಟಗಳು ಬರಲಿ, ಪ್ರಕೃತಿಯಿಂದ ಕಷ್ಟಗಳಿರ್ಬೋದು, ಅಕ್ಕಪಕ್ಕ ಇರೋರಿಂದ ಕಷ್ಟಗಳಿರ್ಬೋದು, ಹೆದರಬಾರ್ದು. ನಮ್ಮ ಗುರಿ ನಮ್ಮದು, ನಮ್ಮ ಸಾಧನೆ ನಮ್ಮದು. ಓಕೆನಾ? ನಿಮ್ಗೆ ಒಳ್ಳೆಯದಾಗಲಿ. ಮಂತ್ರ ಜಪ, ಧ್ಯಾನ ಇವೆಲ್ಲ ಮುಂದುವರಿಸಿ, ತಪಸ್ಸಾಧನೆ ಮುಂದುವರಿಸಿ, ಒಳ್ಳೆಯದಾಗುತ್ತೆ ಖಂಡಿತ. ನಿಮ್ಮ ಸಿದ್ಧಿ, ನೀವು ಮುಟ್ಟಬೇಕಾದ ಗುರಿ ನೀವು ಮುಟ್ಟಿ, ಒಳ್ಳೆಯದಾಗಲಿ. ನನ್ನ ಆಶೀರ್ವಾದ ನಿಮಗಿರುತ್ತೆ. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ. ನೀವು ಒಂದು ಲೈಕ್ ಮಾಡಿದ್ರೆ ಅದೇ ನನಗೆ ಪ್ರೋತ್ಸಾಹ, ಮತ್ತು ಮುಂದಿನ ವೀಡಿಯೋಗಳು ಮಾಡೋಕ್ಕೆ ಅನುಕೂಲ ಆಗುತ್ತೆ. ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಮುಂದಿನ ವೀಡಿಯೋಗಳು ನೋಡಿ, ಹಿಂದಿನ ವೀಡಿಯೋಗಳು ನೋಡಿ. ನಿಮ್ಗೆ ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.